ಇವಳು ರೋಸ್ ಗಾರ್ಡನ್ಗೆ ಹೋಗ್ಬೇಕು ಅಂತ ಇವರೆಲ್ಲರೂ ಅದಕ್ಕೆ ರೋಸ್ ಗಾರ್ಡನ್ ಬಂದಿದ್ದೀನಿ. ಇದೆ ಫಸ್ಟ್ ನಾನು ಹೋಗ್ತಾ ಎಂತ ಅಸಾಧ್ಯ ಬಿಸಿಲು ಅಂದರೆ ಬ್ಲ್ಯಾಕ್ ಮಾತ್ರ ತಗೋಬಿಡ. ಮೇಲ್ಗಡೆ ಎಲ್ಲ ಫ್ಲವರ್ಸ್ ಎಲ್ಲ ಕೆಳಗಡೆ ಮಾತ್ರ ಐತೆ. ನಾನು ಮುಗ್ದೇ ಹೋಯ್ತು ಅಲ್ಲೋದ್ರೆ ಡೆಡ್ ಎಂಡ್ ಇದು. ಇನ್ನೂ ಬಿಡ್ದಲ್ಲ ರೋಸ್ ಫೋಟೋ ತೆಗ್ದು ಬೇಜಾರೇ ಯಾರು ಫ್ರೆಶ್ ಅಪ್ ಆಗೋಕೆ ಹೋಗೋರೆ. ಆರ್ಡ್ರ್ ಮಾಡೋಕ್ಕೆ ನಾನೇ ಆರ್ಡ್ರ್ ಮಾಡ್ತಾಯಿದ್ದೀನಿ. ಗೈಸ್ ಹಾಟ್ ಆ್ಯಂಡ್ ಸೋರ್ ಸೂಪ್ ಆರ್ಡ್ರ್ ಮಾಡಿದ್ದೀವಿ 2, ಇನ್ನೊಂದೆರಡು ಆಸೆಟ್ ತಿಂತವ್ರೆ. ಒಂದು ಪನ್ನೀರ್ 65 ಆರ್ಡ್ರ್ ಮಾಡಿದ್ವಿ. ಒಂಥರ ಡಿಫ್ರೆಂಟ್ ಆಗೈತೆ. ಬಿರಿಯಾನಿ ಬರ್ಬೇಕು, ವೆಜ್ ಬಿರಿಯಾನಿ ಬಂದಿಲ್ಲ. ಗೈಸ್ ವೆಜ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ. ಇದೇನು ಹಿಂಗೆ ಬಂದುಬಿಟ್ಟಿದ್ದು, ನಾನು ಚಿಕನ್ನೇ ಅನ್ಕೊಬಿಟ್ಟೆ. ಪನ್ನೀರ್ ಇದು. ಗೈಸ್ ಡೇ 2 ರೋಸ್ ಗಾರ್ಡನ್ ಹತ್ರ ಬಂದಿದ್ದೀವಿ. ಇವಳು ರೋಸ್ ಗಾರ್ಡನ್ಗೆ ಹೋಗ್ಬೇಕು ಅಂತ ಇವರೆಲ್ಲರೂ ಅದಕ್ಕೆ ರೋಸ್ ಗಾರ್ಡನ್ ಬಂದಿದ್ದೀವಿ. ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ನೋಡೋದ ಇಲ್ಲಿ ತುಂಬ ಬಿಸಿಲಿದೆ, ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಫಸ್ಟ್ ಹೋಗಿ ನಮ್ರೆಲ್ಲ ಒಂದು ಕ್ಯಾಬ್ ತೊಗೋಬೇಕು. ಅಲ್ಲಿ ಮುಂದೆ ಐತೆ ನೋಡು, ಅಲ್ಲಿ ಸಿಗುತ್ತೆ ನೋಡಿ. ಬಾ ಬ್ಲ್ಯಾಕ್ ಮಾತ್ರ ತಗೋಬಿಡ. ಎಂತ ಅಸಾಧ್ಯ ಬಿಸಿಲು ಅಂದರೆ ದ ಫಸ್ಟ್ ಥಿಂಗ್ ದಟ್ ವಿ ಡಿಡ್ ಇಸ್ ಒಂದು ಅಂಬ್ರೆಲಾ ತೊಗೊಂಡಿದ್ದು. ಅಂಬ್ರೆಲಾ ಇಲ್ಲ ಅಥವಾ ಕ್ಯಾಪ್ ಇಲ್ಲ ಅಂದರೆ ಇನ್ನು ನಿಜವಾಗ್ಲೂ ಇಲ್ಲಿ ಇರೋಕ್ಕಾಗೋದಿಲ್ಲ. ಸಖತ್ ಬಿಸಿಲು. ರಾತ್ರಿ ಹೊತ್ತು ಎಷ್ಟು ಚಳಿ ಇದೆಯೋ ಬೆಳಗ್ಗೆ ಹೊತ್ತು ಅಷ್ಟೇ ಬಿಸಿಲಿದೆ. ಫುಲ್ ಟ್ಯಾನ್ ಆಗೋಗ್ತೀವಿ. ಇಲ್ಲಂತೂ ಸಖತ್ ಬಿಸಿಲು ತಡೆಯೋಕ್ಕಾಗ್ತಾ ಇಲ್ಲ. ಸೊ ಒಂದು ಅಂಬ್ರೆಲಾ ತೊಗೊಂಡ್ವಿ. ಇವಾಗ ಟಿಕೆಟ್ ತೊಗೋತಾ ಇದ್ದೀವಿ. ಇದೇ ರೋಸ್ ಗಾರ್ಡನ್ದು ಎಂಟ್ರೆನ್ಸು. ನಡ್ಕೊಂಡು ಹೋಗ್ತಿದ್ದೀವಿ. ನಾನೇ ಐಡಿಯಾ ಕೊಟ್ಟಿದ್ದು ರೋಸ್ ಗಾರ್ಡನ್ ಅಂತ, ಬಿಕಾಸ್ ಐ ಲೈಕ್ ಫ್ಲವರ್ಸ್. ಗೈಸ್ ರೋಸ್ ಗಾರ್ಡನಲ್ಲಿ ರೋಸೇ ಇಲ್ಲ. ತೋರಿಸ್ತೀನಿ ರೀ, ಒಂದು ರೋಸು ಇಲ್ಲ. ರೋಸ್ಗಳೇ ಬಿಟ್ಟಿಲ್ಲ. ರೋಸ್ ಗಾರ್ಡನ್ ಕರ್ಕೊಬಂದು ಸುಮ್ಮನೆ 150 ವೇಸ್ಟು. ಸೀಸನಲ್ ಬಿಡೋದು ಅಂತ ರೋಸ್ ಹೆಸರುಗಳು ಹಾಕಿರೋದು ಇದು ಯಾವುದೋ ಒಂದೇ ಒಂದು, ಅದು ಸತ್ತೋಗೋ ಸ್ಟೇಜಿಗೆ ಬಂದ್ಬಿಟ್ಟೈತೆ. ಇನ್ನೇನು ಸತ್ತೋಗುತ್ತೆ ಅದು. ಗೈಸ್ ಅಲ್ಲಿ ನೋಡಿ, ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೋಗಿ ಕೂತವ್ರೆ. ನಮ್ಮದು ಬ್ಲಾಗ್ ತಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೋಗಿ ಕೂತವ್ರವ್ರು ರೆಸ್ಟ್ ಮಾಡ್ತವ್ರೆ. ನಾವು ಈ ಸೈಡ್ ಬ್ಲಾಗ್ ಮಾಡ್ತಾ ಇದ್ದೀವಿ. ಒಂದು ಗಿಡದಲ್ಲೂ ಹೂವು ಇಲ್ಲ. ಅಲ್ಲೊಂದೈತೆ, ಅದು ಸತ್ತೋಗೋ ಸ್ಟೇಜಿಗೆ ಬಂದ್ಬಿಟ್ಟೈತೆ. ನೀರಾಗದೆ ಈಗ ಬರ್ತಾ ಇರೋದು. ಇನ್ನೂ ಬಂದಿಲ್ಲ, ಇನ್ನೂ ಬೇಕು. ಐ ಥಿಂಕ್ ಇನ್ನೂ ಸೀಸನ್ ಬಂದಿಲ್ಲ. ಅದು ಇನ್ನೂ ಬರ್ತೈತೆ. ಇಲ್ಲಿ 2 ಕಡೆ ಐತೆ, ಮೇಲ್ಗಡೆ ಒಂದು ಕೆಳಗಡೆ ಒಂದು. ಕೆಳಗಡೆ ಫ್ಲವರ್ಸ್ ಬಂದಿರಬೇಕೇನೋ, ಮೇಲ್ಗಡೆ ಅಂತೂ ಒಂದು ಚೂರು ಫ್ಲವರ್ಸ್ ಇಲ್ಲ ಎಲ್ಲೂ. ಇವಾಗ ಇಲ್ಲಿ ರೋಸ್ ಗಾರ್ಡನಲ್ಲಿ ಒಂದು ಟ್ರೀ ಕೆಳಗಡೆ ಕೂತ್ಕೊಂಡಿದ್ದೀವಿ. ಫುಲ್ ಕೂಲಾಗಿದೆ. ಬಟ್ ತುಂಬ ಶೆಕೆ, ಬಟ್ ತುಂಬ ಬಿಸಿಲಿದೆ. ಬಟ್ ಸ್ಟಿಲ್ ಇಟ್ಸ್ ಕೂಲ್. ಇಲ್ಲೆಷ್ಟು ಚೆನ್ನಾಗಿದೆ ರೋಸಸ್ ಅಂದರೆ. ಐ ಹ್ಯಾವ್ ಡಿಸೈಡೆಡ್ ಟು ಮೇಕ್ ಅ ರೋಸ್ ಗಾರ್ಡನ್. ರೋಸಲ್ಲೂ ಮುಳ್ಳಿದೆ, ನೋಡ್ಕೊಂಡು ಟಚ್ ಮಾಡೋದು. ಅದೆಲ್ಲ ಟಚ್ ಮಾಡಿದ್ರೆ 100 ರೂಪೀಸ್ ಫೈನ್. ಬಟ್ ಸೀರಿಯಸ್ಲಿ ದಿಸ್ ಇಸ್ ಸೋ ಬ್ಯೂಟಿಫುಲ್ ದಟ್ I've decided maybe ಅದು ಮುಂದೆ ಒಂದಿನ ವ್ಲಾಗ್ ಬರುತ್ತೆ ಅಂತ ಅನಿಸುತ್ತೆ. ಮೈ ನ್ಯೂ ರೋಸ್ ಗಾರ್ಡನ್ ಅಂತ. ಒಂದು ಕಲರ್ ರೋಸ್ ನೋಡಿದೆ, ಇಟ್ಸ್ ಸೋ ಬ್ಯೂಟಿಫುಲ್. ದಿಸ್ ಪರ್ಪಲ್ ಕಲರ್ ರೋಸ್, ಇದೆಲ್ಲ ಫುಲ್ ಪರ್ಪಲ್ ಇದೆ. ರೆಸ್ಟ್ ಮಾಡ್ತವ್ರೆ. ಬಟ್ ಮೇಲ್ಗಡೆ ಎಲ್ಲ ಯಾವುದೂ ಬಂದಿಲ್ಲ. ಕೆಳಗಡೆ ಐತೆ, ನೋಡೋಣ. ಕೆಳಗಡೆ ಹೋಗಿ ಬಾ. ಇದು ಯಾವ ಫ್ಲವರು ಅಂತ ಹೇಳು. ನಾನು ಹಿಂಗೆ 1000 ರೂಪೀಸ್ ಕೊಡ್ತೀನಿ. ಯಾವ ಫ್ಲವರ್ ಅಂತ ಹೇಳು. ನಾನೇ ನಿನ್ 2000 ರೂಪೀಸ್ ಕೊಡ್ತೀನಿ, ನೀನು ಬಾಯ್ ಮುಚ್ಚು. ಗೈಸ್ ಇಲ್ಲಿಂದ ಸ್ಟಾರ್ಟ್ ಆಯಿತು ಫ್ಲವರ್ಸು. ರೋಸ್ ಇಲ್ಲಿಂದ ಸ್ವಲ್ಪ ಜಾಸ್ತಿ ಐತೆ. ಇಲ್ಲಿಂದ ರೋಸ ಚೆನ್ನಾಗೈತೆ. ನೋಡ್ದಾ, ಮೇಲ್ಗಡೆ ಎಲ್ಲ ಫುಲ್ ಇನ್ನೂ ಬಂದಿಲ್ಲ. ಹೊಸ್ದಾಗಿ ಹಾಕಿರ್ಬೇಕಲ್ಲ. ಕೆಳಗಡೆ ನೋಡಿ ಚೆನ್ನಾಗೈತೆ. ಸರ ರೋಸಸ್ ನಾನು ನೋಡಿಲ್ಲ. ಎಷ್ಟು ದೊಡ್ಡದೈತೆ ರೋಸು. ನೋಡಿ ಎಷ್ಟು ದೊಡ್ಡದೈತೆ ಫ್ಲವರ್ಸ್. ಮೇಲ್ಗಡೆ ಎಲ್ಲ ಫ್ಲವರ್ಸ್ ಎಲ್ಲ ಕೆಳಗಡೆ ಮಾತ್ರ ಐತೆ. ನಾನು ಮುಗ್ದೇ ಹೋಯ್ತು ಅಲ್ಲೋದ್ರೆ ಡೆಡ್ ಎಂಡ್ ಇದು. ಇದೇ ಫಸ್ಟ್ ಟೈಮ್ ನಾನು ಪರ್ಪಲ್ ರೋಸ್ ನೋಡ್ತಾ ಇರೋದು. ಆಲ್ಮೋಸ್ಟ್ ಎಲ್ಲ ಕಲರ್ ನೋಡಿದ್ದೀನಿ. ಇದೇ ಫಸ್ಟ್ ಟೈಮ್ ಇದೊಂದು. ಮತ್ತು ಇದೊಂದು ಡಬಲ್ ಕಲರ್ ಇದೊಂದು. ರೋಸ್ ಅಂದ್ಕೊಂಡು ಎಲ್ಲ ರೋಸ್ದು ಫೋಟೋ ತೆಗೋದವಳು ಬರ್ತಾನೆ ಇಲ್ಲ. ಇಲ್ಲಿಗೆ ಬಂದು 1 ಅವರ್ ಆಯಿತು.
ಇನ್ನೂ ಬಿಡ್ದಲ್ಲ ರೋಸ್ ಫೋಟೋ ತೆಗ್ದು ಬೇಜಾರೇ ಮಾಡ್ತಾವಳು ನನಗಂತೂ. ಬಿಸಿಲು ಮುಗೀತು, ಕೆಳಗಡೆ ಹೋಗಿದ್ದು ಬಂದ್ವಿ. ಇವಾಗ ಹೋಗ್ತಾಯಿದ್ದೀವಿ, ಬೇರೆ ಜಾಗಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ ಜಾಗ ಗೊತ್ತಿಲ್ಲ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಯು ನೆಕ್ಸ್ಟ್ ಬ್ಲಾಗ್. ಬಾಯ್.